ಅವಾಂತರ. ಬೆಲ್ಲ ತಯಾರಿಸಲು ಹೂಡಿಕೆ ಮಾಡಿದ ರೈತ ಹಾಗೂ ಕುಟುಂಬಸ್ಥರು ಬೀದಿ ಪಾಲು. ಚಿಕ್ಕೋಡಿ ತಾಲೂಕಿನ ಕಾಡಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹಲವು ಮನೆಗಳು ಬಿದ್ದು ಊಟ ಮತ್ತು ಮಲಗಲು ಸ್ಥಳವಿಲ್ಲದೆ ಬೀದಿ ಪಾಲಾದ ಕುಟುಂಬಸ್ಥರ ದೃಶ್ಯ. ನಿನ್ನೆ ಸಾಯಂಕಾಲ 5:30ಕ್ಕೆ ಬಂದ ಬಿರುಗಾಳಿ ಮತ್ತು ಮಳೆ ಹಲವು ಸ್ಥಳಗಳಲ್ಲಿ ಅವಾಂತರ ಸೃಷ್ಟಿ ಮಾಡಿದೆ. ಮಾರುತಿ ಯಲ್ಲಪ್ಪ ಕಮ್ತೆ ಕಾಡಾಪುರ್ ಇವರಿಗೆ ಸೇರಿದ ಬೆಲ್ಲ ತಯಾರಿಸುವ ಗಾನದ ಸೆಡ್ ಹಾರಿ ಹೋದ ಕಾರಣ ಸುಮಾರು 7 ಕ್ವಿಂಟಲ್ ಬೆಲ್ಲ ಹಾಳಾಗಿದ್ದು ಕನಿಷ್ಠ 9 ಲಕ್ಷ ರೂಪಾಯಿ ಬೆಲ್ಲ ಹಾಳಾಗಿ ಇವರಿಗೆ ಈಗ ಏನ್ ಮಾಡಬೇಕು ತಿಳಿಯದಂತಾಗಿದೆ. ಇನ್ನೊಂದು ದೃಶ್ಯ ಕಣ್ಣಲ್ಲಿ ನೀರು ಬರುವಂತಹದ್ದು. ವಯಸ್ಸಾದ ಅಜ್ಜ ಅಜ್ಜಿ ಜೋಡಿ ನಿನ್ನೆ ಬಂದ ಬಿರುಗಾಳಿ ಮಳೆಗೆ ಹಾರಿ ಹೋದ ಮನೆಯ ಮೇಲ್ಚಾವಣಿ ನಿಲ್ಲಲು ಸ್ಥಳವೂ ಇಲ್ಲದ ಒಬ್ಬ ಮಗನೂ ಇಲ್ಲ ಸೊಸೆಯೂ ಇಲ್ಲ ಎಂದು ಕಣ್ಣಲ್ಲಿ ನೀರು ತಂದು ದುಃಖ ತೋಡಿಕೊಂಡಿರುವ ವಯಸ್ಸಾದ ಜೋಡಿ. ಇದೇ ಪರಿಸ್ಥಿತಿಯಲ್ಲಿ ಮತ್ತೊಂದು ಕುಟುಂಬ ಶೀಲಾ ಬಾಬಾ ಸಾಬ್ ತೊಂಡೇಕರ್ ಇವರ ಮನೆ ಸಂಪೂರ್ಣವಾಗಿ ಬಿದ್ದಿದ್ದು ಅಡುಗೆ ಮಾಡಲು ಸಾಮಗ್ರಿ ಮೂಲಗಳು ಸ್ಥಳ ಕೂಡ ಇಲ್ಲದೆ ಬೀದಿ ಪಾಲಾಗಿದ್ದಾರೆ. ಇನ್ನು ಹಲವು ಹಾಡು ಸಾಕಾಣೆಯ ಮನೆ ಕೂಡ ಸಂಪೂರ್ಣವಾಗಿ ನಷ್ಟವಾಗಿದ್ದು ಇದನ್ನ ಬೇಗ ಗ್ರಾಮಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಸಂಪರ್ಕಿಸಿ ಹಾನಿಯಾಗಿದ್ದು ಪರಿಶೀಲಿಸಬೇಕು ಹಾಗೂ ಈ ಬಿರುಗಾಳಿ ಮಳೆಗೆ ಒಳಗಾದ ಕುಟುಂಬಸ್ಥರಿಗೆ ಪರಿಹಾರ ದೊರಕಿಸಿಕೊಡಬೇಕು ಎಂಬುದು ಗ್ರಾಮಸ್ಥರ ಬೇಡಿಕೆ. ಮಾಧ್ಯಮದವರು ಈ ಪರಿಸ್ಥಿತಿಗೆ ಸಿಲುಕಿದವರನ್ನ ಪರಿಶೀಲಿಸಿ ವರದಿ ಮಾಡುವ ಸಂದರ್ಭದಲ್ಲಿ ಕಾಡಾಪುರ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ವರದಿಗಾರ ರಾಘವೇಂದ್ರ ಐಹೊಳೆ, ಚಿಕ್ಕೋಡಿ. ಅಜ್ಜಿ ನೀವ ಮತ್ತು ಅಜ್ಜ ಇಬ್ಬರು ಇರ್ತೀರಿ? ಹುಡುಗ ನಿಮ್ಮ ಹುಡುಗ ಅಂದ್ರೆ ಸೊಸಿ ನಿಮ್ಮ ಮಗ ತಿರ್ಕೊಂಡ್ರಿ? ಈಗ ನಿಮಗೆ ಯಾರು ನೋಡ್ತಾರ? ಈ ನಿಮ್ಗೆ ಎಷ್ಟು ಮಂದಿ ಇದ್ರಿ ಒಳಗೆ ರಾತ್ರಿ ಬಿದ್ದೈತೇನ್ರಿ? ಅದು ಸಣ್ಣ ಹುಡುಗರ್ರಿ ಸೂಟಿ ಬಿದ್ದಿದ್ರಿ ತಮ್ಮನ ಮಕ್ಕಳ್ರಿ. ಮತ್ತೆ ಬಾಗಲೆಲ್ಲ ಬೇಕು ಹಾಕಿದ್ರಿ. ಆ ಕಡೆ ಏನ್ ಗಾಳಿ ಬತ್ರಿ ಎಲ್ಲ ಮೈ ಮ್ಯಾಗ ಇದೆಲ್ಲ ಕಳ್ಸ್ಕೊಂಡ್ ಇದು ಕೊಡ್ಡಾನ ಇಲ್ಲಿ ಬಿತ್ರಿ. ಏನೇನು ಎಷ್ಟು ಮಂದಿ ಮಲ್ಕೊಂಡ್ರಿ? ಎಷ್ಟು ಕುಟುಂಬದವ್ರು ಎಷ್ಟು ಮಂದಿ ಮಲ್ಕೊಂಡ್ರಿ? 3 ಸಂಜೆ ರೀ. ಅದು 3 ಸಂಜೆ ಸಾಯಂಕಾಲ ಏನ್ರಿ? ಸಾಯಂಕಾಲ 5:30, 6 ಸುಮಾರು. 5:30, 6 ಸುಮಾರು ಬಿರುಗಾಳಿ ಮಳೆಯಿಂದ ಎಲ್ಲ ಇದನ್ನಾಗೈತ್ರಿ. ಎಲ್ಲ ಮ್ಯಾಗ ಹಾರಿ ಬಂದಿತ್ತು. ನೀನು 5:30, 6 ಗಂಟೆ ಸುಮಾರು ರೀ. ಬರೀ ಗಾಳಿ ಮಳೆದಿಂದ ನಮ್ಮ ಮನೆ ಎಲ್ಲ ನುಕ್ಸಾನ್ ಆಗೈತ್ರಿ. ಮತ್ತು ಏನು ನಮ್ದು ಅಡವೆ ಅರಿವಿ ಹಿಟ್ಟು ಅಕ್ಕಿ ಉಪ್ಪು ಎಲ್ಲ ತೋದೈತ್ರಿ. ನಮ್ಗೆ ಅಡುಗೆ ಮಾಡಿ ತಿನ್ನೋದು ಮುಷ್ಕಿಲ್ ಆಗೈತ್ರಿ. ದಿನ ಎದ್ದು ದುಡಿಯಾಕೆ ಹೋಗವ್ರಿ ನಾವು. ಮತ್ತು ಬೆಳೆ ಬೆಳೆಸ್ಬೇಕಂದ್ರೂ ಬರಗಾಲ ಬಿದ್ದೈತ್ರಿ. ಹೊಲ್ದಾಗೂ ಏನು ಬೆಳೆಸ್ಬೇಕು ದುಡಿಬೇಕೇನ ಏನು ತಿಳಿವಾತಾಗೈತ್ರಿ ನಮ್ಗೆ. ಮಾಡೋದು ಇದನ್ನ ಮಾಡೋದು ಎಲ್ಲ ಈಗ ಶುರು ಆಗಿದಾವ. ಅದನ್ನ ಮಾಡೋದು ಇದನ್ನ ಮಾಡೋದು ಅನ್ನೋದು ನೀವು ಮಾಧ್ಯಮ ನೀವು ಮನ್ಯಾಗ ಅಡಿಗೆ ಮಾಡಕ್ ಹೋಗಿ ಸಾಮಾನು ಎಲ್ಲ ತೋದವ್ರು ನೋಡಿದಿರಿ. ಈಗ ನೀವು ಮಾಧ್ಯಮರು ಏನ್ ಮಾಡ್ರಿ ಅವ್ರಿಗೆಲ್ಲ ಜರ ಬೇಗ ಅವ್ರಿಗೆ ಮುಟ್ಸ್ರಿ. ಅವ್ರಿಗೆ ಹಿಂಗಾಗಿದೆ ಹೆಂಗತ್ತ ಹೇಳಿ ಅದಷ್ಟು ಮಾಡಿ ಇದನ್ನ ಅರ್ಜುನ್ ಚಿದಾನಂದ ಗುರುನಾಥ್ ಕಾಡಾಪುರ್. ನಿನ್ನ ಮಳಿಗಾಯಿಗ ಎಲ್ಲ ನಮ್ಮ ಗಣಮಣಿ ಎಲ್ಲ ಪತ್ರೆ ಗಿತ್ರಿ ಎಲ್ಲ ಹೈರಿಕೇಶನ್ದ ಇದೆಲ್ಲ ಭಾಳ ನುಸ್ಕೊಂಡ್ ಆಗೈತ್ರಿ ನಮಗೆ. ಬೆಳಗಿಲ್ಲ ಅಂದ್ರೆ 6 7 ಟನ್ ಮಾಲ್ ಐತ್ರಿ. ಬೆಲ್ಲ ಎಲ್ಲ ತೊಗೊಂಡಿದ್ರಿ. ಬೆಲ್ಲ ಎಲ್ಲ ಅಂದಾಜ್ ಹತ್ರ ಮೊತ್ತ ಟೋಟಲ್ ಖರ್ಚು ಬಂದ್ರೆ 8-9 ಲಕ್ಷ ರೂಪಾಯಿ ನುಸ್ಕೊಂಡ್ ಐತ್ರಿ. ಈಗ ಸದ್ಯ ಆ ಕಡೆ ನಾವು ಬಿ ಆ ಕಡೆ ಒಂದು ಯಾರು ಚಾಲು ಮಾಡ್ಬೇಕತ್ತೆ ಪಟ್ನದಾಗ 2 ಮಂದಿ ಹಣ ಲೇಸ್ ತೊಗೊಂಡ್ರಿ. 2 ಮಂದಿ ಪಟ್ನದಾಗ ಚಾಲು ಮಾಡಿದ್ವಿ. ಏನ್ ಹೆಸರು ನಿಮ್ದು? ಮಹೇಶ್ ದೊಡ್ಡ ಮನೆ ರೀ. ಮಾರುತಿ ಯಲ್ಲಪ್ಪ ಕಮ್ತೆ ಲೇಸ್ ಮೇಲೆ ತೊಗೊಂಡ್ರಿ? ಲೇಸ್ ಮೇಲೆ ತೊಗೊಂಡಿದ್ರಿ. ಮತ್ತೆ ನಡ್ಸ್ಬೇಕಂತೇಳಿ ಆ ಕಡೆ ಲೋನ್ ಒಂದು ಸ್ವಲ್ಪ ಬ್ಯಾಂಡ್ರಿ ಇದು ಮಾಡಿ ಲೋನ್ ತಗದ ಇದನ್ನ ನಡ್ಸ್ಬೇಕಂತೇಳಿ ನಡ್ಸಾತಿದ್ವಿ ರೀ. ಮತ್ತೆ ನಿನ್ನ ಮಳಿಗಾಯಿಗೆ ಹಣ ಎಲ್ಲ ಭಾಳ ಅಂದ್ರೆ ಇಲ್ಲಾಂದ್ರೆ ಬಿ ಯಾನ್ ಲೋನ್ ತುಂಬೋದು ಬಿ ಇದನ್ನ ಮುಷ್ಕಿಲ್ ಹಿಡಿದೈತ್ರಿ. ಮತ್ತು ಇನ್ನು ಮತ್ತೆ ಕಬ್ಬಿನ ರೊಕ್ಕ